ಬರಗಾಲದ ಬಗ್ಗೆ ಈಗಾಗಲೇ ಬಿಜೆಪಿ ಒಂದು ಅಧ್ಯಯನದ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಹೋಗಿದ್ದೆ, ಅಧ್ಯಕ್ಷರು ಕೂಡ ಒಂದು ಟೀಮ್ ಮಾಡಿಕೊಂಡು ನಾವೆಲ್ಲ ಪ್ರವಾಸ ಮಾಡಿದ್ರಿ. ರೈತರು ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಕಾವೇರಿ ವಿಚಾರವಾಗಿ ಈ ಸರ್ಕಾರ ತಪ್ಪು ನಡೆಯಿಂದ ಸರಿಯಾಗಿ ವಾದ ಮಾಡದೆ ಕಾವೇರಿ ಜಲಾಯನ ಪ್ರದೇಶದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬೆಳೆನೇ ಬೆಳೆಯೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಕಡಿಮೆ ಆಗಿ ಮಧ್ಯ ಕರ್ನಾಟಕದ ಭಾಗದಲ್ಲಿ ಪೂರ್ತಿ ಬರಗಾಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಒಂದೇ ಒಂದು ನಯಾ ಪೈಸೆಯನ್ನು ಬಿಡುಗಡೆ ಮಾಡದೆ ರೈತರಿಗೆ ದ್ರೋಹ ಬಗೆತಾ ಇದೆ. ಇನ್ನು ಬರಗಾಲ ಅಂತ ಘೋಷಣೆನೇ ಮಾಡಿಲ್ಲ. ನಾಳೆ ಏನೋ ವರದಿ ಏನೋ ಬರಗಾಲದ ಬಗ್ಗೆ ನಾಳೆ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಡೋರಿದ್ದಾರೆ. ನಾಳೆ ಯಾವ ಪುರುಷಾರ್ಥಕ್ಕೆ ಸ್ಟೇಟ್ಮೆಂಟ್ ಕೊಡ್ತೀರಾ? ನೀವು ಬರಗಾಲನ ಅಂತಾನೆ ಘೋಷಣೆ ಮಾಡ್ದಿರಾ ಸ್ಟೇಟ್ಮೆಂಟ್ ಮಾಡಿ ಏನು ಉಪಯೋಗ? ಅದರಿಂದ ಸ್ಟೇಟ್ಮೆಂಟ್ ಮಾಡಿದ್ರೆ ನೀವೇನು ಹಣ ಬಿಡುಗಡೆ ಮಾಡಿದ್ದೀರಾ? ನೀವು ಸ್ಟೇಟ್ಮೆಂಟ್ ಮಾಡಕ್ ಮುಂಚೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ಇಷ್ಟು ರೈತರು ಸಿಕ್ಕಿದೆ, ಇಷ್ಟು ಜಾನುವಾರುಗಳಿಗೆ ಇಷ್ಟು ಗೋಶಾಲೆ ಕಟ್ಟಿದಿರಿ, ಏನೂ ಇಲ್ಲ. ಬರೀ ಸ್ಟೇಟ್ಮೆಂಟ್ ಅಲ್ಲೇ ಸರ್ಕಾರ ನಡೆಸ್ತಾ ಇದ್ದಾರೆ ಇವರು. ನಾವು ವಿಧಾನಸಭೆ ಒಳಗಡೆನೆ ಇದನ್ನ ಚರ್ಚೆ ಮಾಡಬೇಕು ಅಂತ ನಾವು JDS ಅವ್ರ ಜೊತೆನೂ ಕೂಡ ಮಾತುಕತೆ ಮಾಡಿದ್ದೀರಿ. ಕುಮಾರಣ್ಣ ಅವ್ರ ಜೊತೆನೂ ಕೂಡ ಸಮನ್ವಯ ಸಮಿತಿಯಲ್ಲಿ ಮಾತಾಡಿದ್ದೀರಿ. ಇವತ್ತು ರೇವಣ್ಣವರು, ನಮ್ಮೆಲ್ಲ ಕೃಷ್ಣಪ್ಪನವರು ಎಲ್ಲರೂ ಕೂಡ ನಾವು ಇವತ್ತು ಚರ್ಚೆ ಮಾಡಿದ್ದೀರಿ. ನಿಲುವಳಿ ಸೂಚನೆಯನ್ನು ಕೂಡ ಸನ್ಮಾನ್ಯ ರೇವಣ್ಣವರು ಇವತ್ತು ಬರಗಾಲದ ಬಗ್ಗೆ ಕೊಟ್ಟಿದ್ದಾರೆ. ಆದರೆ ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು ಬರಗಾಲದ ಬಗ್ಗೆ ಚರ್ಚೆ ಆಗಬೇಕು, ಈ ಸರ್ಕಾರಕ್ಕೆ ಚೀಮಾರಿ ಹಾಕಬೇಕು ಅನ್ನೋದಿದೆ. ಆದರೆ ಕಳಂಕಿತ ಮಂತ್ರಿಯನ್ನ ಇಟ್ಕೊಂಡು ಈ ಕಳಂಕಿತ ಮಂತ್ರಿಯನ್ನ ಕೈ ಬಿಡದೆ ಇವರೇ ಮಂತ್ರಿಮಂಡಲದಿಂದ ಕೈಬಿಟ್ಟು 187 ಕೋಟಿ ಲೂಟಿ ಆಗಿರೋದು ನಿಜ, ತಿಂದಿರೋದು ನಿಜ, ಅದು ಎಲೆಕ್ಷನ್ಗೆ ಹೋಗಿರೋದು ನಿಜ, ಇಷ್ಟು ಪ್ರೂವ್ ಆಗಿದೆ. ಅವ್ರ ಮೇಲೆ 4 ಕೇಸ್ ಇದೆ, 3 CBI 1 ED ಕೇಸ್ ಇದೆ. ಇಷ್ಟಿದ್ರೂ ತಗೊಳ್ಳೋ ಅವಶ್ಯಕತೆ ಏನಿತ್ತು? ಆದ್ರಿಂದ ಆ ಒಂದು ವಿಚಾರವನ್ನ ಪ್ರಮುಖವಾಗಿ ತಗೊಂಡು ಅದಾದ್ಮೇಲೆ ಬರಗಾಲದ ಬಗ್ಗೆ ನಾವು ಚರ್ಚೆಗೆ ಹೋಗಬೇಕು ಅನ್ನೋ ತೀರ್ಮಾನವನ್ನು ಕೂಡ ಇವತ್ತು ನಾವು JDS ಜೊತೆ ಮಾತುಕತೆ ಆಡಿದ್ದೀರಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಒಂದು ಭ್ರಷ್ಟ ಸರ್ಕಾರ, ಕರಪ್ಟ್ ಸರ್ಕಾರ, ಭ್ರಷ್ಟಾಚಾರಿಗಳಿಂದ ತುಂಬಿರೋ ಸರ್ಕಾರ ತೊಲಗೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಇವತ್ತೂ ಕೂಡ ನಾವು ನಾಗೇಂದ್ರ ಅವರನ್ನ ವಜಾ ಮಾಡೋವರೆಗೂ ಇವತ್ತು ಕೂಡ ಧರಣಿಯನ್ನ ಮಾಡ್ತೀರಿ. ಆದರೆ ಬರಗಾಲದ ವಿಚಾರನೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನ ತೆಗೆದುಕೊಂಡು ಸರ್ಕಾರ ಮೊದಲು ಬರಗಾಲ ಅಂತ ಘೋಷಣೆ ಮಾಡಲಿ, ಆಮೇಲೆ ಸ್ಟೇಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಅರ್ಥ ಬರುತ್ತೆ. ಬರಗಾಲ ಅಂತ ಘೋಷಣೆ ಮಾಡದೆ, ಅನುದಾನ ಬಿಡುಗಡೆ ಮಾಡದೆ, ಬರಗಾಲ ಅಂತ ಘೋಷಣೆ ಮಾಡದೆ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಸರ್ಕಾರಕ್ಕೆ ಚೀಮಾರಿ ಹಾಕ್ದಂಗೆ ಆಗ್ತದೆ. ಅದರಿಂದ ನಾವು ಮತ್ತು JDS ಅವರು ಒಟ್ಟಿಗೆ ತೀರ್ಮಾನ ಮಾಡಿದಿರಿ. ಇವತ್ತು ಕೂಡ ನಾವು ನಾಗೇಂದ್ರನ್ನ ವಜಾ ಮಾಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 187 ಕೋಟಿ ವಾಪಸ್ ಬರಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ.